ಆರೋಪ ಮಾಡಿದವರು ಅಮೌಂಟ್ ಹಾಕಿದ್ರು ಆರೋಪ ಮಾಡ್ತಾರೆ, ಅಮೌಂಟ್ ಹಾಕಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ. ನೋಡಿ, ನಾವು 4-5 ದಿನಗಳಲ್ಲಿ ಈ ಹಣವನ್ನ ಹಾಕ್ತವೆ ಅಂತ ಸುಮಾರು 5 ದಿನಗಳ ಹಿಂದೆ ಗೃಹಲಕ್ಷ್ಮಿಯ ಹಣವನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು. ನೋಡಿ, ಈ 4-5 ದಿನ ನಾಳೆ ಅಂತಂದ್ರೆ ಸೋಮವಾರ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ 15ನೇ ಕಂತಿನ ಹಣ ಬರಲಿದೆ. ನೋಡಿ, ಸ್ವತಃ ಇಲ್ಲಿ ಏನು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದಾರಲ್ಲ, ಇವರೇ ಸ್ವತಃವಾಗಿ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಮತ್ತೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡೋದನ್ನ ನೀವು ಮರಿಬೇಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ, ಇದ್ರ ಬಗ್ಗೆ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಮಾಧ್ಯಮ ಬಂಧು ವರ್ಗದವರ ಜೊತೆ ಮಾತಾಡ್ತಾರೆ. ನೋಡಿ, ಇವರು ಆರೋಪವನ್ನ ಮಾಡ್ತಾರೆ. ನಾವು ಹಣ ಹಾಕಿದ್ರು ಒಂದು ಆರೋಪ ಮಾಡ್ತಾರೆ, ಹಣ ಆಗ್ಲಿಲ್ಲ ಅಂತಂದ್ರು ಮತ್ತೊಂದು ಆರೋಪ ಮಾಡ್ತಾರೆ. ಇವ್ರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಹಣವನ್ನ ಹಾಕ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ಬರಬೇಕಾಗಿರುವಂತಹ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ನಮ್ಮ ಮಾಧ್ಯಮ ವರ್ಗದವರು ಕೇಳ್ತಾರೆ. ಅದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮಾತನ್ನ ಹೇಳ್ತಾರೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೀವು ಇದನ್ನ ನೋಡಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಅದ್ರ ಜೊತೆಗೆ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೋಡಿ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾವು ಈ 2024ರಲ್ಲಿ 250K ಅಂತಂದ್ರೆ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾವೆ. ಆದಷ್ಟು ಬೇಗನೆ ಆಗಬೇಕು. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಈ ವಿಡಿಯೋಕ್ಕೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾನೇ ಅಗತ್ಯವಾಗಿರುತ್ತೆ. ನೋಡಿ, ಆದಷ್ಟು ಜನರು ಸಬ್ಸ್ಕ್ರೈಬ್ ಆಗಿ, ಇವಾಗ ಸದ್ಯ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಾನು ಯಾವತ್ತೂ ಕೂಡ ನಿಮ್ಮನ್ನ ಪ್ಲೀಸ್ ಅಂತ ಹೇಳ್ತಾ ಇಲ್ಲ, ಬಟ್ ಇವಾಗ ಕೇಳ್ತೇನೆ. ಈ ನೋಡಿ, ಈ 2024 ಅಂತಂದ್ರೆ 2024ರಲ್ಲಿ ನಮ್ಮ ಒಂದು ಚಾನಲ್ಗೆ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದೇವೆ. ಆ ಒಂದು ಉದ್ದೇಶದಿಂದ ಓಕೆ, ಇದನ್ನೇ ಜಾಸ್ತಿ ಹೇಳೋದು ಬೇಡ. ಸೊ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ವೀಕ್ಷಕರೇ, ನೋಡಿ, ಸೋಮವಾರ, ನೋಡಿ ಇದೇ ಸೋಮವಾರ, ಈ ಸೋಮವಾರ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ 15ನೇ ಕಂತಿನ ಹಣ. ಹೌದು, ಇದನ್ನ ಸ್ವತಃ ನಾನು ಹೇಳ್ತಾ ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದು. ಕಳೆದ ಒಂದು 5-6 ದಿನಗಳ ಹಿಂದೆ ಈ ಒಂದು ಮಾತನ್ನು ಅವರು ಮಾಡಿದ್ರು. ಏನಂತಂದ್ರೆ, ನಾವು ಇನ್ನೇ 4-5 ದಿನಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕ್ತವೆ. ಇವರು ಟೀಕೆ ಮಾಡೋರು ಯಾವ ತರ ಆದ್ರೂ ಟೀಕೆ ಮಾಡ್ತಾರೆ ಗುರು, ಅವ್ರ ಸಂಬಂಧ ನಾವು ಇಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ನಮ್ಮ ಮಾಧ್ಯಮ ವರ್ಗದವರ ಜೊತೆ. ಹಾಗಾಗಿ ಈ 4-5 ದಿನ ಅಲ್ಲ, ಇವಾಗ ಸೋಮವಾರ ಬಂದ್ರೆ ಅಂತಂದ್ರೆ ನಾಳೆ ನಿಮ್ಗೆ ಹಾಕ್ಬೋದಿತ್ತು, ಆದ್ರೆ ನಾಳೆ ಗವರ್ನಮೆಂಟ್ ಹಾಲಿಡೇ ಇರೋದ್ರಿಂದ ಸೋಮವಾರ 10:30 ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುವಂತಹ ಸಾಧ್ಯತೆ ತುಂಬಾನೇ ಇದೆ. ಹೌದು, ನಾನು ಕನ್ಫರ್ಮೇಶನ್ ಕೊಡೋದಿಲ್ಲ, ಯಾಕಂತಂದ್ರೆ ಸರ್ ನೀವು ಹೇಳ್ಬಿಟ್ರಿ ಹಣ ಬರಲೇ ಇಲ್ಲ ಅಂತ ನೀವು ಹೇಳ್ಬಹುದು. ಹಾಗಾಗಿ ನೋಡಿ, ಹಣ ಇಲ್ಲಿ ಬರುತ್ತೆ. 99.99% ಇಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಅನ್ನೋದು ಕ್ರೆಡಿಟ್ ಆಗುತ್ತೆ. ಸೋಮವಾರ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಯಾಕಂತಂದ್ರೆ ಸೋಮವಾರ 10:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನೋಡಿ, ನಾನು ನಾಳೆ ವಿಡಿಯೋ ಮಾಡ್ತೇನೆ ಇಲ್ವೋ ಗೊತ್ತಿಲ್ಲ, ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ. ನಾನು ಸೋಮವಾರ ಬೆಳಿಗ್ಗೆನೆ ಆದಷ್ಟು ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆಯ ಯಾವ ಒಂದು ಕಂತ ಹೇಳಿ ಇದುವರೆಗೂ ಕೂಡ ನಿಮಗೆ ಎಷ್ಟು ಕಂತಿನ ಹಣಗಳು ಜಮೆ ಆಗಿದೆ ಎಂಬುದನ್ನು ನೀವು ನಮಗೆ ಕೆಳಗಡೆ ಕಾಮೆಂಟ್ ಮಾಡೋದ್ರ ಮುಖಾಂತರ ನೀವು ನಮಗೆ ತಿಳಿಸಬಹುದು. ಆ ಕಾಮೆಂಟಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಇದನ್ನು ಕೂಡ ನೀವು ನಮಗೆ ತಿಳಿಸಿ, ಇದರಿಂದ ನಿಮಗೇನೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ A to Z ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ಪ್ರೊವೈಡ್ ಮಾಡ್ತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಉಚಿತನೇ ಇರುತ್ತೆ. ಇದನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಹಳ್ಳಿ ಕಡೆ ಅಂತೂ ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ ಹಣ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಸೊ ಇಂಥವ್ರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂತಹ ಸಾಧ್ಯತೆ ಇರುತ್ತೆ ಈ ವಿಡಿಯೋ. ಎಲ್ಲರಿಗೂ ಕೂಡ ನೀವು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನಾನು ನಿಮಗೆ ಹೇಳಬಲ್ಲೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅನ್ನಭಾಗ್ಯ ಯೋಜನೆಯ ಒಂದು ಹಣ. ಈ ಅನ್ನಭಾಗ್ಯ ಯೋಜನೆಯ ಈ ಏನು ಹಣ ಇದೆ ಅಲ್ವಾ, ಇವಾಗ ಬಾಕಿ ಇರುವಂತಹ 2 ತಿಂಗಳಿನ ಹಣವನ್ನ ಅವರು ಜಮೆ ಮಾಡ್ತಾ ಇರುವಂತದ್ದು. ಅದು ಕೂಡ ಸೋಮವಾರದ ಮೇಲ್ಪಟ್ಟು ಇದು ಜಮೆ ಆಗುತ್ತೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಫಿಕೇಶನ್ ಇಲ್ಲ, ಬಟ್ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ಲ, ಸೊ ಇದು ಜಮೆ ಆಗುತ್ತೆ ಸ್ನೇಹಿತರೆ. ಇದರ ಒಂದು ವಿಡಿಯೋನು ಕೂಡ ನಾನು ನಿಮಗೆ ಹಾಕ್ತಾನೆ. ಓಕೆ, ಈ ವಿಡಿಯೋ ಕ್ಲಿಪ್ ಅನ್ನ ಇವಾಗ ನಾನು ನಿಮಗೆ ಹಾಕ್ತಾನೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ನೀವು ನೋಡ್ಕೊಳ್ಬಹುದು. ನೋಡಿ, ಈ ವಿಡಿಯೋನ ಕ್ಲಿಪ್ ಅನ್ನ ನೀವು ನೋಡ್ಕೊಂಡು ಬರೋಕ್ಕಿಂತ ಮೊದಲು ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಶೇರ್ ಮಾಡಿ. ಮತ್ತು ಯಾರ್ಯಾರು ನನ್ನ ಲೈಕ್ ಮಾಡಿದಿರೋ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಆ ವಿಡಿಯೋನ ಇವಾಗ ಹಾಕ್ತಾನೆ, ನೀವು ನೋಡ್ಕೊಂಡು ಬನ್ನಿ. ನೋಡಿ, ಸರ್ಕಾರಿ ನೌಕರಸ್ಥರಾಗಲಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ 1 ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. ನೀವು ಹೇಳ್ತಾ ಇರೋದು ನಿಜ, 1 ತಿಂಗಳು ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ಆರೋಪ ಮಾಡೋರು ಹಾಕಿಲ್ಲ ಅಂದ್ರೆ ಆರೋಪ ಮಾಡ್ತಾರೆ, ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ. ಇಲೆಕ್ಷನ್ ಪರ್ಪಸ್ ಅಂತಂದ್ರೆ ನಾವು ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕಬಹುದಾಗಿಲ್ಲ, ನಾವು ಹಾಗೆ ಮಾಡ್ತಾ ಇಲ್ಲ. 14 ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಾ?
ಡನ್ ಥ್ಯಾಂಕ್ ಯು. ನೋಡಿ, ಸರ್ಕಾರಿ ನೌಕರಸ್ಥರಾಗಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದು ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ. ನೀವು ಹೇಳ್ತಾ ಇರೋದು ನಿಜ, ಒಂದು ತಿಂಗಳು ಡಿಲೇ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ. ಆರೋಪ ಮಾಡೋರು ಹಾಕಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ, ಹಾಕಿದ್ರೆ